टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ನೋಡಿಯಪ್ಪ, ಇವತ್ತು ಇಲ್ಲಿ ನಾನು ಕ್ವಾಂಟಮ್ ವಿಚಾರಕ್ಕೆ ಇಲ್ಲಿ ನಡೀತಾ ಇರೋಂಥ ಒಂದು ದೊಡ್ಡ ಸಮಿಟ್ಗೆ ಬಂದಿದ್ದೀನಿ. ವಿಶ್ವದ ಅನೇಕ ಎಲ್ಲ ಲೀಡರ್ಸು ಅಲ್ಲೇ ಬಂದಿದ್ದಾರೆ. ಬೆಂಗಳೂರು ಲೀಡರ್ ಆಗ್ತಾ ಇದೆ, ಕರ್ನಾಟಕಕ್ಕೆ ಗೌರವ ಬರ್ತಾ ಇದೆ, ಕ್ವಾಂಟಮ್ ಸಿಟಿ ಬರ್ತಾ ಇದೆ. ಸೊ ನಾವು ಎಲ್ಲ ಇದಕ್ಕೆ ಉತ್ತೇಜನ ಕೊಡ್ತಾ ಇದ್ದೀವಿ. ಹೊಸ ಟೆಕ್ನಾಲಜಿಗೆ ಹೊಸ ಶಕ್ತಿ ತುಂಬುತ್ತಾ ಇದ್ದೀವಿ. ನಾವೇ ಇದರ ನಾಯಕತ್ವವನ್ನು ವಹಿಸ್ತೀವಿ. ಇವತ್ತು ವಿಶ್ವದ ಅನೇಕ ದೇಶಗಳಿಂದ ಇವತ್ತೆಲ್ಲರೂ ಕೂಡ ಬೆಂಗಳೂರಿಗೆ ಬಂದಿದ್ದಾರೆ. ಇಲ್ಲಿ ಇರೋಂಥ ಪ್ರಕೃತಿ, ಇಲ್ಲಿರೋಂಥ ಹವಾಮಾನ, ಇಲ್ಲಿರೋಂಥ ಹ್ಯೂಮನ್ ರಿಸೋರ್ಸಸ್ಸು, ವಿದ್ಯಾರ್ಥಿಗಳು, ಬ್ರೈನು, ಸಂಸ್ಥೆಗಳು ಎಲ್ಲ ನೋಡಿ ಭಾಳ ಖುಷಿ ಆಗ್ತಾ ಇದೆ. ದಿಸ್ ಇಸ್ ಒನ್ ಆಫ್ ದಿ ಗ್ರೇಟೆಸ್ಟ್ ಟೆಕ್ನಾಲಜಿಕಲ್ ಹಬ್ ಆ್ಯಂಡ್ ಆಸ್ ಪರ್ ಕ್ವಾಂಟಮ್ ಇಸ್ ದಿಸ್ ನ್ಯೂ ಟೆಕ್ನಾಲಜಿ. ಎಲ್ಲ ಒಳ್ಳೇದಾಗ್ತಾ ಇದೆ. ಸೊ ವಿ ಆರ್ ಕ್ರಿಯೇಟಿಂಗ್ ಎ ನ್ಯೂ ಕ್ವಾಂಟಮ್ ಸಿಟಿ ಆನ್ ದಿಸ್. ನೋಡಿಯಪ್ಪ, ನಾವು ನಮ್ಮ ರಾಜ್ಯದಲ್ಲಿ ಮತ್ತು ದೇಶದಲ್ಲಿ ಯಾವ ರೀತಿ ಬಿಜೆಪಿಯವರು ದುರುಪಯೋಗವನ್ನು ಮಾಡಿಕೊಂಡು, ಅಧಿಕಾರ ದುರುಪಯೋಗ ಮಾಡಿಕೊಂಡು, ಎಲೆಕ್ಷನ್ ಕಮಿಷನ್ನ ಉಪಯೋಗಿಸ್ಕೊಂಡು ಹೆಚ್ಚು ಕಮ್ಮಿ ಮಾಡಿದ್ರು ಅನ್ನೋದನ್ನು ನಾವು ಬೆಳಕಿಗೆ ಚೆಲ್ಲಬೇಕಾಗಿದೆ. ನಮ್ಮ ಪಕ್ಷದಿಂದ ರಿಸರ್ಚ್ ಆಗಿದೆ. ನಾವು ಅದನ್ನು ನಮ್ಮ ನಾಯಕರು ನಿಮ್ಮ ರಾಜ್ಯದ ಜನತೆಗೆ ತಮಗೆಲ್ಲ ತಿಳಿಸ್ತಾರೆ. ನಾವು ಎಚ್ಚರಿಕೆಯನ್ನು ವಹಿಸಬೇಕು ಅನ್ನೋ ದೃಷ್ಟಿಯಿಂದ ಏನಾಗಬೇಕು ಆಗಿದೆ. ಬಟ್ ವಿಚಾರವನ್ನು ಗೊತ್ತಾಗಬೇಕಲ್ಲ, ಅದಕ್ಕೆ ಅವರು ಬರ್ತಾ ಇದ್ದಾರೆ. ಒಂದು ಪ್ರಿಲಿಮಿನರಿ ಮೀಟಿಂಗ್ ನಿನ್ನೆ ನಾನು ಮಾಡಿದ್ದೀನಿ. ಇವತ್ತು ನಮ್ಮ ಜನರಲ್ ಸೆಕ್ರೆಟರಿ ಅವರು ಬರ್ತಾ ಇದ್ದಾರೆ, ಸುರ್ಜಿವಾಲ ಅವರು ಬರ್ತಾ ಇದ್ದಾರೆ, ವೇಣುಗೋಪಾಲ್ ಅವರು ಬರ್ತಾ ಇದ್ದಾರೆ. ರ್ಯಾಲಿ ಮಾಡಬೇಕಾ, ಸಭೆ ಮಾಡಬೇಕಾ ಅನ್ನೋದು ಒಂದು ಕೋರ್ಟ್ ಡಿಸಿಷನ್ ಇದೆ. ನಮ್ಮ ಗೌರ್ಮೆಂಟು ಆರ್ಡರ್ ಇದೆ. ಇದ್ರ ಮೇಲೆ ನಾವು ಕೂತ್ಕೊಂಡು ಚರ್ಚೆ ಮಾಡ್ತೀವಿ. ಡೆಲ್ಲಿಯವರು ಎಲ್ಲ ವಿಚಾರ ಮಾತಾಡಿದ್ದಾರೆ, ನಾನು ಮಾತಾಡಿದ್ದೆ. ಸರ್, ಇನ್ನೊಂದು ರಾಜಣ್ಣ ಅವರ ಹನಿ ಟ್ರ್ಯಾಪ್ ಕೇಸಲ್ಲಿ ಯಾವುದೇ ಸಾಕ್ಷ್ಯಾಧಾರಗಳಿಲ್ಲ ಅನ್ನುವಂಥದ್ದು ಪ್ರೂವ್ ಆಗಿದೆ. ಸಿಐಡಿ ವರದಿ ಕೊಟ್ಟಿದೆ. ದೊಡ್ಡ ಮಟ್ಟದಲ್ಲಿ ಪರೋಕ್ಷವಾಗಿ ನಿಮ್ಮ ವಿರುದ್ಧ ಆರೋಪಗಳನ್ನು ಮಾಡಿದ್ರು. ಈಗ ಯಾವುದೇ ದಾಖಲಾತಿಗಳನ್ನು ಕೊಟ್ಟಿಲ್ಲ. ಹಾಗಾಗಿ ನನಗೆ ಗೊತ್ತಿಲ್ಲಪ್ಪ, ಅದೆಲ್ಲ ನನಗೇನು ಗೊತ್ತಿಲ್ಲ. ನನಗೆ ನಿಮ್ಮ ಬಾಯಲ್ಲಿ ಕೇಳ್ತಾ ಇದ್ದೀನಿ. ನನಗೂ ಅದಕ್ಕೂ ಏನು ಸಂಬಂಧ? ಯಾರು ಕಂಪ್ಲೇಂಟು ಕೊಟ್ಟಿದ್ದು ಗೊತ್ತಿಲ್ಲ, ಇನ್ವೆಸ್ಟಿಗೇಷನ್ ಆಗಿದ್ದು ಗೊತ್ತಿಲ್ಲ, ನನಗೇನು ಗೊತ್ತಿಲ್ಲ. ನಾನು ಸರ್, ಮಲೆಗಾಂವ್ ಕೇಸಲ್ಲಿ ಎಲ್ಲರೂ ಕೂಡ ನಿರಪರಾಧಿ ಅಂತ ಖುಲಾಸೆ ಆಗಿದೆ. ಕೇಸು ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿದ್ದು ದೇಶದಲ್ಲಿ. ವಿಚಾರ ತಿಳ್ಕೊಂಡು ಮಾತಾಡ್ತೀನಿ.